ಟೈಟಾನಿಕ್ ಅವಶೇಷಗಳ ತನಿಖೆಯ ಸಮಯದಲ್ಲಿ ಸಂಶೋಧಕರು ಕೆಲವು ವಿಚಿತ್ರ ವಿಷಯವನ್ನು ಗಮನಿಸಿದರು. ಹಡಗಿನ ಮುಂಭಾಗವು ಸಮುದ್ರದ ನೆಲದಲ್ಲಿ ಆಶ್ಚರ್ಯಕರವಾಗಿ ಚೆನ್ನಾಗಿ ಉಳಿದುಕೊಂಡಿತ್ತು. ಆದರೆ ಹಿಂಭಾಗ ಅದು ತುಂಬಾ ಹಾಳಾಗಿತ್ತು ಮತ್ತು 2000 ಅಡಿ ದೂರದಲ್ಲಿತ್ತು. ಈಗ ಖಚಿತವಾಗಿ ಹೇಳಬಹುದು, ಕಬ್ಬಿಣ ಮತ್ತು ಉಕ್ಕು ನೂರಾರು ವರ್ಷಗಳ ಕಾಲ ನೀರಿನಡಿಯಲ್ಲಿ ಕುಸಿದು ಹೋಗುತ್ತವೆ. ಆದರೆ 2 ತುದಿಗಳು ಅದೇ ಹಡಗಿಗೆ ಸೇರಿದ್ದರೆ ಮತ್ತು ಒಂದೇ ಸಮಯದಲ್ಲಿ ಮುಳುಗಿದ್ದರೆ ಅವುಗಳು ಇಷ್ಟು ವಿಭಿನ್ನವಾಗಿ ಕಾಣಿಸುತ್ತವೆ ಯಾಕೆ? ಕೆಲವು ತಜ್ಞರು ಈಗ ಯೋಚಿಸುತ್ತಿದ್ದಾರೆ, ಆ ರಾತ್ರಿ ಟೈಟಾನಿಕ್ ಕೇವಲ ಹಿಮಪರ್ವತವನ್ನು ಮಾತ್ರ ಡಿಕ್ಕಿ ಹೊಡೆದಿಲ್ಲ. ಅವರು ನಂಬುತ್ತಾರೆ ಇನ್ನೇನೋ ಸಂಭವಿಸಿರಬಹುದು, ಅದು ಹಿಂಭಾಗಕ್ಕೆ ಹೆಚ್ಚು ಹಾನಿ ಮಾಡಿತು. ಆದರೆ ಅದು ಏನಿರಬಹುದು? ಇಂದಿನ ವಂಡರ್ ಫ್ಯಾಕ್ಟ್ಸ್ ಕಂತಿನಲ್ಲಿ ನಾವು ಟೈಟಾನಿಕ್ ನಾಶದ ಹಿಂದೆ ಇರುವ ಬಗೆಹರಿಯದ ರಹಸ್ಯವನ್ನು ಅನ್ವೇಷಿಸುತ್ತೇವೆ. 1812ರಲ್ಲಿ ಟೈಟಾನಿಕ್ ದುರಂತ ಸಂಪೂರ್ಣ ಕತ್ತಲೆಯಲ್ಲಿ ಸಂಭವಿಸಿತು. ನ್ಯೂಫೌಂಡ್ಲ್ಯಾಂಡ್ ಕರಾವಳಿಯಿಂದ 700 ಕಿಲೋಮೀಟರ್ ದೂರದಲ್ಲಿ ಹಡಗಿನಲ್ಲಿ 2240 ಪ್ರಯಾಣಿಕರಿದ್ದರು. ಅವರಲ್ಲಿ 1500 ಮಂದಿ ಬದುಕುಳಿಯಲಿಲ್ಲ. ಅಮಾಯಕಯೆ ಎಂದು ಕರೆಯಲ್ಪಟ್ಟ ಹಡಗು ನಿಧಾನವಾಗಿ ಅಲೆಗಳ ಕೆಳಗೆ ಮಾಯವಾಯಿತು. ಪ್ರಕೃತಿಯ ಶಕ್ತಿಯ ಮುಂದೆ ಅಶಕ್ತವಾಯಿತು. ಕೆಲವರು ಮಾತ್ರ ಏನಾಗಿತ್ತೆಂದು ನೋಡಿದರು. ಅಟ್ಲಾಂಟಿಕ್ನ ಗಟ್ಟಿಯಾದ ತಣ್ಣನೆಯ ನೀರಿಗೆ ಜಿಗಿದವರು. ಹಿಮಪರ್ವತದ ಡಿಕ್ಕಿಯಿಂದ ಮುಳುಗುವ ಕೊನೆಯ ಕ್ಷಣದವರೆಗೆ ಎಲ್ಲವನ್ನೂ ಬದುಕಲು ಹೋರಾಡುತ್ತಿದ್ದವರೇ ಸಾಕ್ಷಿಯಾದರು. ಆರ್ಎಂಎಸ್ ಕಾರ್ಪಾಥಿಯಾ, ಮೊದಲ ರಕ್ಷಣಾ ಹಡಗು, ಟೈಟಾನಿಕ್ ಮುಳುಗಿದ 1 ಗಂಟೆ ಅರ್ಧದ ನಂತರ ಸ್ಥಳಕ್ಕೆ ತಲುಪಿತು. ಅದೃಷ್ಟವಶಾತ್ ಅವರು ಟೈಟಾನಿಕ್ನ ತುರ್ತು ಸಂಕೇತವನ್ನು ಸ್ವೀಕರಿಸಿದ್ದರು. ಇಲ್ಲದಿದ್ದರೆ ತಣ್ಣನೆಯ ನೀರಿನಲ್ಲಿ ಹೋರಾಡುತ್ತಿದ್ದವರು ಬದುಕುಳಿಯುತ್ತಿರಲಿಲ್ಲ ಮತ್ತು ಆ ದುರಂತವು ಸಂಪೂರ್ಣ ರಹಸ್ಯವಾಗಿಯೇ ಉಳಿದುಕೊಳ್ಳುತ್ತಿತ್ತು. ಆರಂಭದಲ್ಲಿ ತನಿಖಾಧಿಕಾರಿಗಳಿಗೆ ಆ ಅಪಘಾತಕ್ಕೆ ಕಾರಣ ಏನು ಎಂಬುದು ತಿಳಿದಿರಲಿಲ್ಲ. ಆದರೆ ನಂತರ ಬದುಕುಳಿದವರು ಹಡಗು ಹಿಮಪರ್ವತವನ್ನು ಡಿಕ್ಕಿ ಹೊಡೆದಿದೆ ಎಂದು ಬಹಿರಂಗಪಡಿಸಿದರು. ಆ ಹೇಳಿಕೆಯನ್ನು ಸ್ಥಳದಲ್ಲೇ ದೃಢಪಡಿಸಲಾಯಿತು. ಟೈಟಾನಿಕ್ನ ಕೆಂಪು ಬಣ್ಣ ಇನ್ನೂ ಅಂಟಿಕೊಂಡಿದ್ದ ಹಿಮಪರ್ವತ ಕಂಡುಬಂತು. ತನಿಖೆ ಮುಂದುವರಿದಂತೆ ಸ್ಪಷ್ಟ ಚಿತ್ರ ಹೊರಬಂದಿತು. ಹಿಮಪರ್ವತವು ಹಡಗಿನ ಬಲಭಾಗದಲ್ಲಿ 300 ಅಡಿ ಉದ್ದದ ಭಾರೀ ರಂಧ್ರವನ್ನು ಹರಿದಿತ್ತು. ಅದು ಟೈಟಾನಿಕ್ನ ಸಂಪೂರ್ಣ ಉದ್ದದ ಸುಮಾರು 1/3 ಭಾಗ ಸಂಪೂರ್ಣವಾಗಿ ಹರಿದು ಹೋಗಿತ್ತು. ಮತ್ತೊಂದೆಡೆ ಕಣ್ಣಾರೆ ಸಾಕ್ಷಿಗಳು ಟೈಟಾನಿಕ್ ಮುಳುಗಲು ಸುಮಾರು 2 ಗಂಟೆ ಅರ್ಧ ಹೊತ್ತಾಯಿತೆಂದು ಹೇಳಿದರು. ಆದರೆ ತನಿಖಾಧಿಕಾರಿಗಳ ನಂಬಿಕೆಯಂತೆ ಹಿಮಪರ್ವತವು ನಿಜವಾಗಿಯೂ ಹಡಗಿನಲ್ಲಿ 300 ಅಡಿ ಉದ್ದದ ರಂಧ್ರವನ್ನು ಹರಿದಿದ್ದರೆ ಟೈಟಾನಿಕ್ ಗಂಟೆಗಳಲ್ಲಿ ಅಲ್ಲ, ನಿಮಿಷಗಳಲ್ಲಿ ಮುಳುಗುತ್ತಿತ್ತು. ಆದರೆ ಆಗ ಯಾರಿಗೂ ನಿಜವಾದ ಸತ್ಯ ತಿಳಿದಿರಲಿಲ್ಲ. ನಿಜವಾಗಿಯೂ ಏನಾಯಿತು ಎಂದು ತಿಳಿಯಲು ಅವರು ಅವಶೇಷವನ್ನು ಪತ್ತೆಹಚ್ಚಬೇಕಾಯಿತು. ಟೈಟಾನಿಕ್ನ ಹುಡುಕಾಟ ವರ್ಷಗಳವರೆಗೆ ಮುಂದುವರಿಯಿತು. ಸಮಯ ಕಳೆದಂತೆ ರಹಸ್ಯ ಇನ್ನಷ್ಟು ಆಳವಾಯಿತು. ಅದಕ್ಕೆ 73 ವರ್ಷಗಳಾಯಿತು. ಆದರೆ ಕೊನೆಗೂ ಟೈಟಾನಿಕ್ನ ಅವಶೇಷಗಳನ್ನು ಪತ್ತೆಹಚ್ಚಲಾಯಿತು. ಹಡಗು ಬಿಟ್ಟಿದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವ ಸಮಯವಾಯಿತು. ಅಟ್ಲಾಂಟಿಕ್ ಸಮುದ್ರದ 4000 ಮೀಟರ್ ಆಳದಲ್ಲಿ ಹಡಗು ಸಂಪೂರ್ಣ ಕತ್ತಲೆಯಲ್ಲಿ ನೆಲೆಸಿದೆ. ಹಲವಾರು ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಮುಳುಗಿದ ಹಡಗಿನ ಅನೇಕ ಚಿತ್ರಗಳನ್ನು ಸೆರೆ ಹಿಡಿಯಲಾಯಿತು. ಸಮುದ್ರ ಅನ್ವೇಷಕ ಪಾಲ್ ಹೆನ್ರಿ ನಾರ್ಚುಲೆಟ್ 30 ಬಾರಿ ಹಡಗಿನ ಅವಶೇಷಗಳನ್ನು ಭೇಟಿ ಮಾಡಿದರು. ಆದರೆ ಆಶ್ಚರ್ಯಕರವಾಗಿ ಅವರು 30 ಅಡಿ ಉದ್ದದ ಹರಿತದ ಯಾವುದೇ ಗುರುತು ಕಂಡುಹಿಡಿಯಲಿಲ್ಲ. ಆದರೆ ಈ ಟೈಟಾನಿಕ್ ಪ್ರೊಫೈಲ್ ಚಿತ್ರದಲ್ಲಿ 30 ಅಡಿ ಭಾಗವು ಹೊರಹಾಕುತ್ತದೆ. ಏನಾದರೂ ಅದನ್ನು ತಾಕಿದಂತಿದೆ. ಆ ಸ್ಥಳ ಕೇವಲ 11 ಚದರ ಅಡಿ ಗಾತ್ರದಾಗಿದೆ. ಆದರೆ ತಜ್ಞರ ಲೆಕ್ಕಾಚಾರದ ಪ್ರಕಾರ ಪ್ರತಿ ಸೆಕೆಂಡಿಗೆ 370 ಗ್ಯಾಲನ್ ನೀರು ಒಳಹರಿದಿರುತ್ತದೆ. ಆ ವೇಗದಲ್ಲಿ ಹಡಗು ಸಂಪೂರ್ಣವಾಗಿ ಮುಳುಗಲು ಸುಮಾರು 2 ಗಂಟೆ ಅರ್ಧ ಸಮಯ ಬೇಕಾಗುತ್ತದೆ. ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ ಟೈಟಾನಿಕ್ ಮುಳುಗಲು ಅಷ್ಟು ಸಮಯ ತೆಗೆದುಕೊಂಡಿತು. ಹೀಗಾಗಿ ಒಂದು ರಹಸ್ಯ ಬಿಚ್ಚಾಗಿದೆ. ಟೈಟಾನಿಕ್ಗೆ 30 ಅಡಿ ಬಿರುಕು ಮಾತ್ರವಿತ್ತು, 300 ಅಡಿ ಚೀರಿಕೆ ಇರಲಿಲ್ಲ. ಆದರೆ ಇದು ಏಕೈಕ ರಹಸ್ಯವಾಗಿರಲಿಲ್ಲ. ಇನ್ನೂ ಬಹಳವನ್ನು ಪತ್ತೆಹಚ್ಚಬೇಕಿತ್ತು. ಮತ್ತು ಆ 2 ವಿಭಾಗಗಳ ನಡುವೆ ದೊಡ್ಡ ಅಂತರಕ್ಕೆ ಕಾರಣವಾದದ್ದು ಏನು? ಉತ್ತರಗಳನ್ನು ಪಡೆಯಲು ಅವರು ಪ್ರಗತಿಪರ ಸೋನಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ಅವಲಂಬಿಸಿದರು. ಆರ್ಒವಿಗಳು ಅವಶೇಷಗಳ ಸ್ಥಳದ ಲಕ್ಷಾಂತರ ಫೋಟೋಗಳನ್ನು ತೆಗೆದವು. 3 ರೂಪದ ಮಾದರಿಯನ್ನು ನಿರ್ಮಿಸಲು ಆ ಚಿತ್ರಗಳನ್ನು ಕಂಪ್ಯೂಟರ್ ಗ್ರಾಫಿಕ್ಸ್ ಬಳಸಿ ಸಂಯೋಜಿಸಲಾಯಿತು. ಆ ಮಾದರಿಯು ಆ ಆಳದಲ್ಲಿ ಸಾಮಾನ್ಯ ಕ್ಯಾಮೆರಾ ಅಥವಾ ಮಾನವನಿಗೆ ಕಾಣದ ವಿವರಗಳನ್ನು ತೋರಿಸಿತು. ತ್ರಿಮಿತಿಯ ಮಾದರಿಯ ಪ್ರಕಾರ 399 ಅಡಿ ಉದ್ದದ ಹಿಂಬದಿ ಭಾಗವು ಅದರ ಹಡಗುಮಟ್ಟಗಳು ಒಂದರ ಮೇಲೆ ಒಂದು ಮುದುರಿದಂತೆ ಕಾಣುತ್ತದೆ. ಹಡಗು ಉಕ್ಕಿನಿಂದಲ್ಲ, ಖಾಗ್ಯಾದಿಂದ ನಿರ್ಮಾಣವಾದಂತೆ. ಹಡಗಿನ ತುಂಡುಗಳು ಒಡೆದು ಸಮುದ್ರದ ಅಡಿಯಲ್ಲಿ ಚದುರಿ ಹೋಗಿದ್ದವು. ಮನೆ ಗಾತ್ರದ 2 ಭಾರಿ ಎಂಜಿನ್ಗಳು ಮಾತ್ರ ಇನ್ನೂ ಸಂಪರ್ಕಗೊಂಡಿವೆ. ಆದರೆ ಮಾದರಿಯಲ್ಲಿ ಇನ್ನೂ ಒಂದು ಪ್ರಮುಖ ವಿವರ ಅಡಗಿದೆ. 110 ವರ್ಷಗಳ ಹಿಂದೆ ಹಡಗಿನ ಹಿಂಭಾಗ ಸಮುದ್ರದ ನೆಲಕ್ಕೆ ಬಡಿದಾಗ
ಇಂದಿಗೂ ಕಾಣುವ ಗಾಯದ ಗುರುತುಗಳನ್ನು ಬಿಟ್ಟಿತು. 3 ಆಯಾಮದ ಮಾದರಿಯಲ್ಲಿ ಮಾತ್ರ ಕಾಣುವ ಈ ಗುರುತುಗಳು ಹಡಗಿನ ಹಿಂಭಾಗ ಎಡಬದಿಗೆ ತಿರುಗುತ್ತಾ ಬಡಿದಿತೆಂದು ತೋರಿಸುತ್ತವೆ. ಈ ಗುರುತುಗಳಿಂದ ವಿಜ್ಞಾನಿಗಳು ಹಡಗಿನ ಹಿಂಭಾಗವು ಗಂಟೆಗೆ 80 ಕಿಮಿ ವೇಗದಲ್ಲಿ ನೀರಿನಲ್ಲಿ ಮುಳುಗುತ್ತಿತ್ತು ಎಂದು ಅಂದಾಜಿಸಿದ್ದಾರೆ. ಹಡಗಿನ ಹಿಂಭಾಗ ಆ ವೇಗದಲ್ಲಿ ಮುಳುಗುತ್ತಿದ್ದಂತೆ ನೀರಿನ ಬಲವು ಸಡಿಲ ಭಾಗಗಳನ್ನು ಕಿತ್ತು ಹಾಕಿತು ಮತ್ತು ಅದು 4 ಕಿಮಿ ಆಳದ ಸಮುದ್ರದ ಅಡಿಗೆ ಬಡಿದಾಗ ಎಲ್ಲಾ ಡೆಕ್ಗಳು ಒಂದರ ಮೇಲೆ ಒಂದು ಕುಸಿದು ಬಿದ್ದವು. ಮತ್ತೊಂದೆಡೆ ಹಡಗಿನ ಮುಂಭಾಗಕ್ಕೆ ಹೈಡ್ರೋಡೈನಾಮಿಕ್ ವಿನ್ಯಾಸವಿತ್ತು. ಅದು ನೀರನ್ನು ನಯವಾಗಿ ಚೀರುವಂತೆ ಮಾಡಲಾಗಿತ್ತು. ಹಡಗು ಮುಂದೆ ಸಾಗುವಾಗ ನೀರನ್ನು ಚೀರುವಂತೆ. ಆ ಕಾರಣಕ್ಕೆ ಮುಂಭಾಗವು ಹಿಂಭಾಗದಂತೆ ತಿರುಗಲಿಲ್ಲ ಮತ್ತು ನೀರಿನ ಒತ್ತಡವು ಅದನ್ನು ನೇರವಾಗಿ ಅದೇ ರೀತಿಯಲ್ಲಿ ತಾಗಲಿಲ್ಲ. ಕೊನೆಗೂ 110 ವರ್ಷಗಳ ಹಿಂದೆ ಟೈಟಾನಿಕ್ ಮುಳುಗಿದಾಗಿನ ಮತ್ತೊಂದು ರಹಸ್ಯ ಸ್ಪಷ್ಟವಾಗಿದೆ. ಆದರೆ ಇನ್ನೂ ಒಂದು ಮುಖ್ಯ ಪ್ರಶ್ನೆ ಉಳಿದಿದೆ. ಹಡಗು ಯಾವಾಗ 2 ಭಾಗಗಳಾಯಿತು? ಕಣ್ಣಾರೆ ಕಂಡ ಸಾಕ್ಷಿಗಳು ಹಡಗು ಒಡೆದಿದೆ ಎಂದು ವರದಿ ಮಾಡಿದರೇನು ಎಂಬುದನ್ನು ನಿಮಗೆ ಗೊತ್ತಿರಬಹುದು. ಅನೇಕ ವರ್ಷಗಳ ಕಾಲ ಟೈಟಾನಿಕ್ ಮುಳುಗುವ ಮೊದಲು ಅದು ಒಡೆದಿದೆ ಎಂದು ನಂಬಲಾಗಿತ್ತು. ಅದು ಭಾಗಶಃ ಸತ್ಯ, ಆದರೆ ಸಂಪೂರ್ಣ ಕತೆ ಅಲ್ಲ. ಮೊದಲು ಮುಂಭಾಗವು ನೀರಿನಿಂದ ತುಂಬಿ ಮೇಲ್ಮೆಯ ಕೆಳಗೆ ಮುಳುಗಿತು. ಇದರಿಂದ ಸಂಪೂರ್ಣ ತೂಕ ಹಿಂಭಾಗದ ಮೇಲೆ ಬಿತ್ತು. ಹಡಗಿನ ಮಧ್ಯಭಾಗವು ಆ ಎಲ್ಲಾ ತೂಕವನ್ನು ಸಹಿಸಲಾರದೆ 2 ಭಾಗಗಳಾಯಿತು. ಆದರೆ ಸೋನಾರ್ ಸ್ಕ್ಯಾನಿಂಗ್ನಿಂದ ಸಿಕ್ಕ ತ್ರಿಮಿತಿಯ ಮಾದರಿ ಬೇರೆ ಕಥೆಯನ್ನು ಹೇಳುತ್ತದೆ. ಟೈಟಾನಿಕ್ ಒಳಗೆ ಅನೇಕ ವಸ್ತುಗಳು ಸಮುದ್ರದ ನೆಲದಲ್ಲಿ ಚೆದರಿ ಹೋಗಿವೆ. ಕಾಫಿ ಕಪ್ಗಳು, ಊಟದ ತಟ್ಟೆಗಳು, ಜೂಮರುಗಳು, ಡೆಕ್ ಬೆಂಚುಗಳು ಮತ್ತು ವೈಯಕ್ತಿಕ ವಸ್ತುಗಳು. ಈ ವಸ್ತುಗಳಲ್ಲಿ 90% ಹಿಂಭಾಗದಲ್ಲಿ ಕಂಡುಬಂದಿವೆ. 16,000ಕ್ಕೂ ಹೆಚ್ಚು ತುಂಡುಗಳು ಸುಮಾರು 3.2 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿವೆ. ಈ ಅವಶೇಷಗಳು ಮೇಲ್ಮೈಯಲ್ಲಿ ತೇಲುತ್ತಿದ್ದ ಮುಂಭಾಗದಿಂದ ಬಂದಿದ್ದರೆ ಈ ವಸ್ತುಗಳು ಇನ್ನಷ್ಟು ದೊಡ್ಡ ಪ್ರದೇಶದಲ್ಲಿ ಚೆದರಿಕೊಂಡಿರುತ್ತವೆಯೇನೋ ನೀವು ಈ ಅನಿಮೇಷನ್ನಲ್ಲಿ ಕಾಣಬಹುದು. ಈಗ ತಜ್ಞರು ನಂಬುವಂತೆ ಹಡಗಿನ ಈ ಭಾಗವು ಮೇಲ್ಮೈ ಬಳಿ ಒಡೆದು ಹೋಯಿತು ಮತ್ತು ಸಮುದ್ರದ ನೆಲವನ್ನು ತಾಕುವ ಮೊದಲು ಮುಂಭಾಗದಿಂದ ಬೇರ್ಪಟ್ಟಿತು. ಅದು ತಿರುಗಿ ದಿಕ್ಕು ಬದಲಾಯಿಸಿದಾಗ ಅದು 2000 ಅಡಿ ದೂರದಲ್ಲಿ ಇಳಿಯಿತು. ಇಂದು RMS ಟೈಟಾನಿಕ್ ಬಹುತೇಕ ಸಂಪೂರ್ಣವಾಗಿ ನಾಶವಾಗಿದೆ. ಆಳವಾದ ಸಮುದ್ರದಲ್ಲಿ ಆಮ್ಲಜನಕದ ಮಟ್ಟ ತುಂಬಾ ಕಡಿಮೆ ಇದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಅದಕ್ಕಾಗಿ ಕುಸಿತವು ನಿಧಾನವಾಗಿದೆ. ಆದರೆ ಕೆಳಗಟ್ಟಿನ ಮಾದರಿಗಳು ಆಮ್ಲಜನಕವು ಇನ್ನೂ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಪ್ರೇರೇಪಿಸಿದೆ ಎಂದು ತೋರಿಸುತ್ತವೆ. ಈ ದರದಲ್ಲಿ ಹಡಗಿನ ಮಹಡಿಗಳು ಮುಂದಿನ ವರ್ಷಗಳಲ್ಲಿ ಒಂದರ ಮೇಲೆ ಒಂದು ಕುಸಿದು ಬಿಡುತ್ತವೆ ಮತ್ತು ಟೈಟಾನಿಕ್ ತನ್ನ ಮೂಲ ಆಕಾರವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ನಾವು ಈ ವಂಡರ್ ಫ್ಯಾಕ್ಟ್ಗಳ ಕಂತನ್ನು ನೀವು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಿಮಗೆ ಇದು ಇಷ್ಟವಾದರೆ ಹಂಚಿಕೊಳ್ಳಿ ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.